ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರುವಂಥವರಿಗೆ ನಮ್ಮ CM ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಏನೇನು ತಿದ್ದುಪಡಿ ಮಾಡಿಸಬಹುದು ಮತ್ತು ಎಲ್ಲಿ ಮಾಡಿಸ್ಬೇಕು, ನಾವೇ ಮೊಬೈಲಲ್ಲೇ ಮಾಡಬಹುದಾ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಜನಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ರು. ಮತ್ತು ಹೊಸ ವರ್ಷದಲ್ಲಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಬಿಡ್ತೀವಿ ಅಂತ ಹೇಳಿದರು. ಈಗ ಮತ್ತೊಮ್ಮೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿಗೆ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ. ಸೊ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರು ಅಂದರೆ ಅವ್ರ ಹೆಸರು ಸೇರ್ಪಡೆ ಮಾಡಿಸ್ಬೇಕು ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಮಗಂದು ಮಗಳದು ಮದುವೆ ಆಗಿರುತ್ತೆ, ಅವ್ರ ಹೆಸರನ್ನ ಡಿಲೀಟ್ ಮಾಡಿಸ್ಬೇಕು, ಅಥವಾ ನಿಮ್ಮ ಸೊಸೆ ಹೆಸರನ್ನ ಆ್ಯಡ್ ಮಾಡಿಸ್ಬೇಕು ಅಂದರೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು. ರಾಜ್ಯ ಸರ್ಕಾರದಿಂದ ಜನವರಿ 31ನೇ ತಾರೀಕುವರೆಗೂ ಸಮಯಾವಕಾಶನ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಈ ಮಂತ್ ಎಂಡ್ವರೆಗೂ ಕೂಡ ಅವಕಾಶ ಇರುತ್ತೆ. ಹೆಸರು ಸೇರ್ಪಡೆ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಜೊತೆಗೆ ಮೊಬೈಲ್ ನಂಬರ್ಗಳನ್ನ ಬದಲಾವಣೆ ಮಾಡ್ಕೋಬಹುದು. ಈಗ OTP ಗೆಲ್ಲ ಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ಕೋಬಹುದು. ಅಥವಾ ರೇಷನ್ ಎಲ್ಲಿ ತೊಗೋತಿರ್ತೀರ, ರೇಷನ್ ಅಂಗಡಿಗಳನ್ನ ಪಡಿತರ ಅಂಗಡಿಗಳಿರುತ್ತಲ್ಲ ಅದನ್ನು ನೀವು ಚೇಂಜ್ ಮಾಡಿಸ್ಕೋಬಹುದು. KYC ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಅಡ್ರೆಸ್ ಏನಾದರೂ ಚೇಂಜ್ ಆಗಿತ್ತು ಅಂದರೆ ಆ ಅಡ್ರೆಸ್ನ ಕೂಡ ರೇಷನ್ ಕಾರ್ಡಲ್ಲಿ ನೀವು ಇಷ್ಟನ್ನು ಕೂಡ ಚೇಂಜ್ ಮಾಡಿಸ್ಕೋಬಹುದು. ಹೆಸರನ್ನು ಸೇರಿಸಬಹುದು, ಡಿಲೀಟ್ ಮಾಡಿಸ್ಬಹುದು. ಇವಾಗ ಹೇಳಿದ್ನಲ್ಲ, ಅಷ್ಟು ಕೂಡ ನೀವು ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಎಲ್ಲೆಲ್ಲಿ ಅವಕಾಶ ಇರುತ್ತೆ, ನಾವೇ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ಇಲ್ಲ, ನೀವೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಹತ್ತಿರದ ಕರ್ನಾಟಕ ವನ್ಗಳು, ಗ್ರಾಮ ವನ್ನು, ಬೆಂಗಳೂರು ವನ್ಗಳಲ್ಲಿ ಮಾತ್ರ ಅವಕಾಶ ಇರುತ್ತೆ. ಸೊ ಅಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಗುತ್ತೆ. ಮತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕಾಲಾವಕಾಶ ಇರುತ್ತೆ. ಈ ನಡುವೆ ನೀವು ಯಾವಾಗ ಬೇಕಿದ್ರೂ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಪ್ರತಿ ಸಲ 1 ಅವರ್ 2 ಅವರ್ ಮಾತ್ರ ಅವಕಾಶ ಕೊಡ್ತಾಯಿದ್ರು. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವಕಾಶ ಇರುತ್ತೆ. ಮತ್ತು ಈ ಬೆಳಗ್ಗೆ ಈ ಸರ್ವರ್ ಓಪನ್ ಇರುತ್ತೆ, ಅದಾದಮೇಲೆ ಈ ಸರ್ವರ್ ಓಪನ್ ಇರುತ್ತೆ, ಆ ಥರ ಏನೂ ಇರೋದಿಲ್ಲ. ಎಲ್ಲ ಸರ್ವರ್ಗಳು ಕೂಡ ಓಪನ್ ಇರುತ್ತೆ. 10ರಿಂದ 5 ನೀವು ಯಾವಾಗ ಬೇಕಿದ್ರೂ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಕೆಲಸಕ್ಕೆ ಹೋಗೋರಾದರೆ ಭಾನುವಾರ ಅಥವಾ ರಜಾ ದಿನಗಳಲ್ಲೂ ಕೂಡ ಅವಕಾಶ ಇರುತ್ತೆ. ಆ ದಿನಗಳಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ನೀವು ತಿದ್ದುಪಡಿನ ಮಾಡಿಸ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂದರೆ, ಯಾರ ಹೆಸರು ಆ್ಯಡ್ ಮಾಡಿಸ್ತೀರಾ ಅಥವಾ ಡಿಲೀಟ್ ಮಾಡಿಸ್ತೀರಾ ಅಂಥವ್ರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇದ್ದರು ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಕೂಲಲ್ಲಿ ಓದ್ತಿರೋ ಮಕ್ಕಳಿಗೆ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ಕೆಲವರು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಜೊತೆಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಷ್ಟು ತೊಗೊಂಡು ಹೋದರೆ ನಿಮಗೆ ರೇಷನ್ ಕಾರ್ಡಲ್ಲಿ ನೇಮ್ನ ಆ್ಯಡ್ ಮಾಡಿ ಕೊಡ್ತಾರೆ ಅಥವಾ ಡಿಲೀಟ್ ಮಾಡಿ ಕೊಡ್ತಾರೆ. ಇಷ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ಇರುವಂತಹ ಪ್ರೋಸೆಸ್ಗಳು. ಯಾರಾದರೂ ಇದ್ದರು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು, ನಮ್ಗೆ ಇಷ್ಟು ದಿನ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅಂದರೆ ದಯವಿಟ್ಟು ಈ ಉಪಯೋಗನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಹೊಸ ರೇಷನ್ ಕಾರ್ಡು ಅಪ್ಲೈ ಮಾಡೋದಕ್ಕೂ ಕೂಡ ಈ ಮಂತಲ್ಲಿ ಬಿಡ್ತಾರೆ, ಯಾವಾಗ ಬೇಕಿದ್ರೂ ಬಿಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಕೂಡ ಈಗಲಿಂದನೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ. ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಆಧಾರು, ಕ್ಯಾಸ್ಟು ಇನ್ಕಮು, ಮೊಬೈಲ್ ನಂಬರು, OTP ಬರುತ್ತೆ, OTP ಹೇಳೋದಕ್ಕೆ ರೆಡಿ ಇರಬೇಕು. ಈಗ ಸೇಮ್ 6 ವರ್ಷಕ್ಕಿಂತ ಕೆಳಗಡೆ ಮಕ್ಕಳು ಇದ್ದರು ಅಂದರೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಾದರೆ ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಹೊಸ ರೇಷನ್ ಕಾರ್ಡ್ ಕೂಡ ಅಪ್ಲೈ ಮಾಡಬಹುದು. ಇದೇ ಅಂದರೆ ಜನವರಿ ತಿಂಗಳಲ್ಲೇ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದನೇ ನೋಟಿಫಿಕೇಶನ್ ಆಗಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಹೊಸ ರೇಷನ್ ಕಾರ್ಡ್ ಬಿಟ್ಟು ಅಂದರೆ BPL ಕಾರ್ಡ್ ಮಾಡಿಸ್ಕೋಬಹುದು, ಅಂತ್ಯೋದಯ ಕಾರ್ಡು, PHH ಕಾರ್ಡು, AAY ಕಾರ್ಡ್ ಎಲ್ಲ ಕಾರ್ಡ್ಗೂ ಕೂಡ ಅವಕಾಶ ಇರುತ್ತೆ. APL ರೇಷನ್ ಕಾರ್ಡ್ ಕೂಡ ಮಾಡಿಸ್ಕೋಬಹುದಾಗಿರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲೇಟೆಸ್ಟ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ತಾ ಇರ್ತೀನಿ, ಓಕೆನಾ. ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಜನವರಿ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಬಟ್ ಹೊಸ ರೇಷನ್ ಕಾರ್ಡ್ ಬಿಟ್ಟರು ಅಂದರೆ ಅದು 1 ವಾರ ಟೈಮ್ ಕೊಡ್ತಾರೋ, 1 ದಿನ ಟೈಮ್ ಕೊಡ್ತಾರೋ, ಅಥವಾ 1 ತಿಂಗಳು ಪೂರ್ತಿ ಟೈಮ್ ಕೊಡ್ತಾರೋ ಅದ್ರ ಬಗ್ಗೆ ಅಪ್ಡೇಟ್ ಏನೂ ಸಿಕ್ಕಿಲ್ಲ. ಬಟ್ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ರೆ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡಬಹುದು. ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿರುತ್ತೆ, ಸರ್ವರ್ ಓಪನ್ ಆಗೋದಿಲ್ಲ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತು ಹೊಸ ರೇಷನ್ ಕಾರ್ಡ್ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.